ಇನ್ನೂ ಕೂಡ ಮುಂಗಾರು ಆರಂಭ ಆಗಿಲ್ಲ. ಮುಂಗಾರು ಪೂರ್ವದ ಮಳೆ ಇದು. ಕರಾವಳಿ ಭಾಗದಲ್ಲೆಲ್ಲ ಹೆಂಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಕ್ಷಣವೂ ಕೂಡ ಬಿಡು ಕೊಡದೆ ಮಳೆ ಧೋ ಅಂತೇಳಿ ಸುರಿತಾ ಇದೆ. ಅವಧಿಗೂ ಮುನ್ನವೇ ಮುಂಗಾರು ಪ್ರವೇಶ ಆಗಿದೆ. ಕೇರಳಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಿರುವ ಮುಂಗಾರು. ನಮ್ಮಲ್ಲಿ 28ನೇ ತಾರೀಕಿನಿಂದ ಅಧಿಕೃತವಾಗಿ ಮುಂಗಾರು ಆರಂಭ ಆಗಬೇಕು. ಆದ್ರೆ ಈಗ ಮಳೆಯ ಆರ್ಭಟ ಹೇಗಿದೆ ಕೇಳಿದ್ರೆ ಜನರ ಬದುಕೇ ಮೂರಾಬಟ್ಟೆ ಆಗಿದೆ. ಮುಂಗಾರು ಕರ್ನಾಟಕದ ಕರಾವಳಿಯಲ್ಲಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಉಡುಪಿಯಲ್ಲಿ ಮಳೆಗಾಲ ಎದುರಿಸಲು ಮೀನುಗಾರರು ಸಜ್ಜಾಗಿದ್ದಾರೆ. ಕಡಲ ತೀರದಲ್ಲಿದ್ದ ನಾಡ ದೋಣಿಗಳು ಸ್ಥಳಾಂತರ ಆಗಿದ್ದಾವೆ. ಹೇಗಿದೆ ಸದ್ಯದ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿ ಅನ್ನೋದನ್ನ ಪ್ರತ್ಯಕ್ಷ ವರದಿಯಲ್ಲಿ ನಮ್ಮ ರಿಪೋರ್ಟರ್ ತೋರಿಸಿದ್ದಾರೆ. ಬನ್ನಿ ನೋಡೋಣ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಅಂತ ಹೇಳಬಹುದು. ಯಾಕಂದ್ರೆ ಇನ್ನೊಂದು 15 ದಿನಗಳ ಕಾಲ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆಳ ಸಮುದ್ರ ಮೀನುಗಾರಿಕೆಗೂ ಕರೆಯ ಅಥವಾ ತೀರದ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅದು ನಾಡದೋಣಿ ಮೀನುಗಾರಿಕೆ, ಅದಕ್ಕೂ ಕೂಡ ಅವಕಾಶ ಇತ್ತು. ಆದ್ರೆ ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನ ದಡಕ್ಕೆ ಸೇರಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನ ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಯಾಕಂದ್ರೆ ಇನ್ನು 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಮೀನುಗಾರಿಕೆಗೂ ಕೂಡ ತೆರಳಬಾರದು ಅನ್ನುವಂತ ಸೂಚನೆಯನ್ನ ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಮೀನುಗಾರರು ಈ ವರ್ಷದ ಏನು ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಅಂತ್ಯವನ್ನ ಹಾಡಿದ್ದಾರೆ. ಯಾಕಂದ್ರೆ ಅಪಾಯವನ್ನ ಎದುರಿಸಿಕೊಂಡು ಸಮುದ್ರ ರಫ್ ಆಗಿರುವಂತಹ ಸಂದರ್ಭದಲ್ಲಿ ಮೀನುಗಾರಿಕೆ, ಅದರಲ್ಲೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನೂ ಕೂಡ ಮುಂಗಾರು ಆರಂಭ ಆಗಿಲ್ಲ. ಮುಂಗಾರು ಪೂರ್ವದ ಮಳೆ ಇದು. ಕರಾವಳಿ ಭಾಗದಲ್ಲೆಲ್ಲ ಹೆಂಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಕ್ಷಣವೂ ಕೂಡ ಬಿಡು ಕೊಡದೆ ಮಳೆ ಧೋ ಅಂತೇಳಿ ಸುರಿತಾ ಇದೆ. ಅವಧಿಗೂ ಮುನ್ನವೇ ಮುಂಗಾರು ಪ್ರವೇಶ ಆಗಿದೆ. ಕೇರಳಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಿರುವ ಮುಂಗಾರು. ನಮ್ಮಲ್ಲಿ 28ನೇ ತಾರೀಕಿನಿಂದ ಅಧಿಕೃತವಾಗಿ ಮುಂಗಾರು ಆರಂಭ ಆಗಬೇಕು. ಆದ್ರೆ ಈಗ ಮಳೆಯ ಆರ್ಭಟ ಹೇಗಿದೆ ಕೇಳಿದ್ರೆ ಜನರ ಬದುಕೇ ಮೂರಾಬಟ್ಟೆ ಆಗಿದೆ. ಮುಂಗಾರು ಕರ್ನಾಟಕದ ಕರಾವಳಿಯಲ್ಲಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಉಡುಪಿಯಲ್ಲಿ ಮಳೆಗಾಲ ಎದುರಿಸಲು ಮೀನುಗಾರರು ಸಜ್ಜಾಗಿದ್ದಾರೆ. ಕಡಲ ತೀರದಲ್ಲಿದ್ದ ನಾಡ ದೋಣಿಗಳು ಸ್ಥಳಾಂತರ ಆಗಿದ್ದಾವೆ. ಹೇಗಿದೆ ಸದ್ಯದ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿ ಅನ್ನೋದನ್ನ ಪ್ರತ್ಯಕ್ಷ ವರದಿಯಲ್ಲಿ ನಮ್ಮ ರಿಪೋರ್ಟರ್ ತೋರಿಸಿದ್ದಾರೆ. ಬನ್ನಿ ನೋಡೋಣ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಅಂತ ಹೇಳಬಹುದು. ಯಾಕಂದ್ರೆ ಇನ್ನೊಂದು 15 ದಿನಗಳ ಕಾಲ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆಳ ಸಮುದ್ರ ಮೀನುಗಾರಿಕೆಗೂ ಕರೆಯ ಅಥವಾ ತೀರದ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅದು ನಾಡದೋಣಿ ಮೀನುಗಾರಿಕೆ, ಅದಕ್ಕೂ ಕೂಡ ಅವಕಾಶ ಇತ್ತು. ಆದ್ರೆ ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನ ದಡಕ್ಕೆ ಸೇರಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನ ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಯಾಕಂದ್ರೆ ಇನ್ನು 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಮೀನುಗಾರಿಕೆಗೂ ಕೂಡ ತೆರಳಬಾರದು ಅನ್ನುವಂತ ಸೂಚನೆಯನ್ನ ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಮೀನುಗಾರರು ಈ ವರ್ಷದ ಏನು ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಅಂತ್ಯವನ್ನ ಹಾಡಿದ್ದಾರೆ. ಯಾಕಂದ್ರೆ ಅಪಾಯವನ್ನ ಎದುರಿಸಿಕೊಂಡು ಸಮುದ್ರ ರಫ್ ಆಗಿರುವಂತಹ ಸಂದರ್ಭದಲ್ಲಿ ಮೀನುಗಾರಿಕೆ, ಅದರಲ್ಲೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನೂ ಕೂಡ ಮುಂಗಾರು ಆರಂಭ ಆಗಿಲ್ಲ. ಮುಂಗಾರು ಪೂರ್ವದ ಮಳೆ ಇದು. ಕರಾವಳಿ ಭಾಗದಲ್ಲೆಲ್ಲ ಹೆಂಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಕ್ಷಣವೂ ಕೂಡ ಬಿಡು ಕೊಡದೆ ಮಳೆ ಧೋ ಅಂತೇಳಿ ಸುರಿತಾ ಇದೆ. ಅವಧಿಗೂ ಮುನ್ನವೇ ಮುಂಗಾರು ಪ್ರವೇಶ ಆಗಿದೆ. ಕೇರಳಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಿರುವ ಮುಂಗಾರು. ನಮ್ಮಲ್ಲಿ 28ನೇ ತಾರೀಕಿನಿಂದ ಅಧಿಕೃತವಾಗಿ ಮುಂಗಾರು ಆರಂಭ ಆಗಬೇಕು. ಆದ್ರೆ ಈಗ ಮಳೆಯ ಆರ್ಭಟ ಹೇಗಿದೆ ಕೇಳಿದ್ರೆ ಜನರ ಬದುಕೇ ಮೂರಾಬಟ್ಟೆ ಆಗಿದೆ. ಮುಂಗಾರು ಕರ್ನಾಟಕದ ಕರಾವಳಿಯಲ್ಲಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಉಡುಪಿಯಲ್ಲಿ ಮಳೆಗಾಲ ಎದುರಿಸಲು ಮೀನುಗಾರರು ಸಜ್ಜಾಗಿದ್ದಾರೆ. ಕಡಲ ತೀರದಲ್ಲಿದ್ದ ನಾಡ ದೋಣಿಗಳು ಸ್ಥಳಾಂತರ ಆಗಿದ್ದಾವೆ. ಹೇಗಿದೆ ಸದ್ಯದ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿ ಅನ್ನೋದನ್ನ ಪ್ರತ್ಯಕ್ಷ ವರದಿಯಲ್ಲಿ ನಮ್ಮ ರಿಪೋರ್ಟರ್ ತೋರಿಸಿದ್ದಾರೆ. ಬನ್ನಿ ನೋಡೋಣ.
ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಅಂತ ಹೇಳಬಹುದು. ಯಾಕಂದ್ರೆ ಇನ್ನೊಂದು 15 ದಿನಗಳ ಕಾಲ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆಳ ಸಮುದ್ರ ಮೀನುಗಾರಿಕೆಗೂ ಕರೆಯ ಅಥವಾ ತೀರದ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅದು ನಾಡದೋಣಿ ಮೀನುಗಾರಿಕೆ, ಅದಕ್ಕೂ ಕೂಡ ಅವಕಾಶ ಇತ್ತು. ಆದ್ರೆ ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನ ದಡಕ್ಕೆ ಸೇರಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನ ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಯಾಕಂದ್ರೆ ಇನ್ನು 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಮೀನುಗಾರಿಕೆಗೂ ಕೂಡ ತೆರಳಬಾರದು ಅನ್ನುವಂತ ಸೂಚನೆಯನ್ನ ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಮೀನುಗಾರರು ಈ ವರ್ಷದ ಏನು ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಅಂತ್ಯವನ್ನ ಹಾಡಿದ್ದಾರೆ. ಯಾಕಂದ್ರೆ ಅಪಾಯವನ್ನ ಎದುರಿಸಿಕೊಂಡು ಸಮುದ್ರ ರಫ್ ಆಗಿರುವಂತಹ ಸಂದರ್ಭದಲ್ಲಿ ಮೀನುಗಾರಿಕೆ, ಅದರಲ್ಲೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಈಗ ಬ್ರೇಕ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.